ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾವು ಈ ದಿನ ಕನ್ನಡದ ವರ್ಷವಾಗಿರುವಂತಹ ವಿಶ್ವಾವಸು ನಾಮ ಸಂವತ್ಸರದ ಹೊಸ ವರ್ಷದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ಫಲ ಸಿಗುತ್ತದೆ ಅನ್ನೋದು ತಿಳ್ಕೊಳ್ಳೋಣ. ಕ್ರೋಧಿ ನಾಮ ಸಂವತ್ಸರ ನಾವು ನೋಡಿದ್ದೇವೆ. ಕ್ರೋಧಿ ನಾಮ ಸಂವತ್ಸರಗಳಲ್ಲಿ ಈ ಬಹಳಷ್ಟು ಅನುಭವಗಳು ಆಗಿದೆ. ಯುಗಾದಿ ಬರ್ತಾ ಇದೆ, ಯುಗದ ಆದೆ ಆಗಿರುವಂತಹ ಹೊಸ ವರ್ಷ ಆಗಿರುವಂತಹ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಯಾವ ರಾಶಿಯವರಿಗೆ ಯಾವ ಫಲಗಳು ಸಿಗ್ತಾ ಇದೆ ಅನ್ನುವುದನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾದಂತಹ ಮೇಷರಾಶಿ ಜಾತಕರಿಗೆ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಯಾವ ತರ ಇದೆ ಅನ್ನೋದು ತಿಳ್ಕೊಳ್ಳೋಣ. ಮುಖ್ಯವಾಗಿ ರಾಶಿಯಲ್ಲಿ 3 ನಕ್ಷತ್ರಗಳಿದೆ: ಅಶ್ವಿನಿ, ಭರಣಿ, ಕೃತಿಕ. ಅಶ್ವಿನಿ ನಕ್ಷತ್ರದಲ್ಲಿ 1, 2, 3, 4 ಪಾದಗಳಲ್ಲಿ, ಮತ್ತು ಭರಣಿ ನಕ್ಷತ್ರದಲ್ಲಿ 1ನೇ, 2ನೇ, 3ನೇ ಮತ್ತು 4ನೇ ಪಾದದಲ್ಲಿ ಜನಿಸಿದವರು. ಕೃತಿಕಾ ನಕ್ಷತ್ರದಲ್ಲಿ 1ನೇ ಪಾದದಲ್ಲಿ ಜನಿಸಿದಂತಹ ಅವರು ಈ ಮೇಷರಾಶಿಗೆ ಸೇರುತ್ತಾರೆ. ಈ ಮೇಷರಾಶಿಯವರಿಗೆ ಒಟ್ಟಾಗಿ ನೋಡಿಕೊಂಡರೆ ಕಳೆದ ವರ್ಷ ಕ್ರೋಧಿ ನಾಮ ಸಂವತ್ಸರ ಅದನ್ನು ಕಂಪೇರ್ ಮಾಡಿದ್ರೆ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಕೆಲವಷ್ಟು ವಿಷಯಗಳು ಒಳ್ಳೆಯದಾಗ್ತಾ ಇದೆ ಅನ್ನುವಂತಹ ಒಂದು ಸೂಚನೆ ಕಾಣಿಸ್ತಾ ಇದೆ. ಮುಖ್ಯವಾಗಿ ಈ ವರ್ಷದ ಹೊಸ ವರ್ಷದಲ್ಲಿ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಆದಾಯ 2 ರೂಪಾಯಿ ಇದ್ರೆ ನೀವು ಮಾಡುವಂತಹ ವ್ಯಯ ಖರ್ಚು ಬಂದು 14 ರೂಪಾಯಿ ಇದೆ. ಅಂದ್ರೆ ನಿಮ್ಗೆ ಬರ್ತಾ ಇರೋದು 2 ರೂಪಾಯಿ ಆದ್ರೆ 14 ರೂಪಾಯಿ ಖರ್ಚಾಗ್ತಾ ಇದೆ. ಇದರಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಬರುವಂತಹ ಆದಾಯ ಸಾಲಲ್ಲ. ನಿಮ್ಮ ಖರ್ಚುಗಳನ್ನು ನಿಭಾಯಿಸೋದಕ್ಕೆ ಮತ್ತು ಬಂದಿರುವಂತಹ ಈ ಅನಾವಶ್ಯಕವಾದ ಮತ್ತು ಅಗತ್ಯವಾದಂತಹ ಖರ್ಚುಗಳನ್ನು ನಿಭಾಯಿಸೋದಕ್ಕೆ ಸಾಲ ಮಾಡಬಹುದು, ಸಾಲದ ಸಮಸ್ಯೆ ಇರಬಹುದು, ಆ ಥರ ಇರುತ್ತೆ. ಅದು ಒಳ್ಳೆಯ ವಿಷಯಕ್ಕಾಗಿರಬಹುದು, ಈ ಒಂದು ಗೃಹ ನಿರ್ಮಾಣ ಮಾಡೋದಕ್ಕಾಗಿರ್ಬೋದು, ಇಲ್ಲ ಅಥವಾ ವಿವಾಹ ಆದಿ ಶುಭ ಕಾರ್ಯಗಳನ್ನು ಮಾಡೋದಕ್ಕಾಗಿರ್ಬೋದು, ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಯಾವುದಾದ್ರೂ ಒಂದು ಮನೆ ನಿರ್ಮಾಣ ಮಾಡ್ಕೊಳ್ಳೋಕ್ಕಾಗ್ಬೋದು. ಆ ಕಾರಣದಿಂದ ನೀವು ಇದರಿಂದ ಭಯ ಬೀಳುವಂತಹ ಅವಶ್ಯಕತೆ ಇರಲ್ಲ. ನಿಮಗೆ ಸಿಗಲಿರುವ ಗೌರವ 5 ಇದ್ದರೆ ಈ ಅವಮಾನ 7 ಅಂತ ತೋರಿಸ್ತಾ ಇದೆ. ಸುಮ್ಮನೆ ಅಕಾರಣವಾಗಿ ಸ್ವಲ್ಪ ಜನದಿಂದ ಮಾತನಿಸ್ಕೊಳ್ಳೋದಂತಹ ಸಣ್ಣ ಪುಟ್ಟ ಕಾರಣಗಳು ಎದುರಾಗುತ್ತೆ. ಅದರಲ್ಲಿಯೂ ತೊಂದರೆ ಇಲ್ಲ. ಈ ಕ್ರೋಧಿ ನಾಮ ಸಂವತ್ಸರದ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬ ಅನುಕೂಲವಾಗಿದೆ. ತುಂಬ ಹುಷಾರಾಗಿರ್ತೀರ. ಅಂದರೆ ತುಂಬ ಆಕ್ಟಿವ್ ಆಗಿ ನಿಮ್ಮ ಕೆಲಸಗಳನ್ನು ನೀವು ಮಾಡ್ಕೊಳ್ತಾ ಇರ್ತೀರ. ಯಾವುದೇ ಅಡೆತಡೆಗಳು ಇರಲ್ಲ, ಅಡಚಣೆಗಳು ಇರಲ್ಲ. ಈ ಒಂದು ಉಲ್ಲಾಸಭರಿತವಾದ ಉತ್ಸಾಹದಿಂದ ನಿಮ್ಮ ಕೆಲಸಗಳನ್ನು ನೀವು ಪೂರ್ತಿ ಮಾಡ್ಕೊಳ್ತಾ ಇರ್ತೀರ. ಈ ವರ್ಷದಲ್ಲಿ ಒಟ್ಟಾಗಿ ನೋಡಿದರೆ ನಿಮಗಿರುವಂತಹ ಆಸ್ತಿಗಳ ವಿಷಯದಲ್ಲಿ ನಿಮಗಿರುವಂತಹ ಸಂಪತ್ತು ತುಂಬ ಚೆನ್ನಾಗಿರುತ್ತೆ. ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಈ ಹೋಗಿರುವಂತಹ ವರ್ಷಗಿನ್ನ ಈ ಹೊಸ ವರ್ಷ ತುಂಬ ಅನುಕೂಲವಾದಂತಹ ವಿಶೇಷ ಶುಭ ಫಲಗಳನ್ನು ಮೇಷರಾಶಿಯವರಿಗೆ ಕೊಡ್ತಾ ಇದೆ. ಮುಖ್ಯವಾಗಿ ಈ ವರ್ಷ ಯಾರು ಈ ಶೀತಲ ಪಾನೀಯಗಳನ್ನು ಅಂದರೆ ಕೋಲ್ಡ್ ಡ್ರಿಂಕ್ ಶಾಪ್ ಆಗಿರ್ಬೋದು, ಫ್ರೂಟ್ ಜ್ಯೂಸ್ ಶಾಪ್ ಆಗಿರ್ಬೋದು, ಇಲ್ಲ ಐಸ್ ಕ್ರೀಮ್ ಶಾಪ್ ಮಾರುವಂಥವ್ರಿಗೆ ಅತ್ಯುತ್ತಮ ಲಾಭಗಳು ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಕಾಣಿಸ್ತಾ ಇದೆ. ಇಂತಹ ಬಿಸ್ನೆಸ್ ಮಾಡುವವರು, ಇಂತಹ ಪ್ರಾಡಕ್ಟ್ ಮಾಡುವವರು, ಮಾರ್ಕೆಟಿಂಗ್ ಮಾಡುವಂತಹ ಈ ವಸ್ತುಗಳ ಮೇಲೆ ಮಾರ್ಕೆಟಿಂಗ್ ಮಾಡುವಂಥವರಿಗೆ ತುಂಬ ಅನುಕೂಲವಾಗಿರುತ್ತೆ ಈ ವಿಶ್ವಾವಸು ನಾಮ ಸಂವತ್ಸರ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಳವಾಗುತ್ತೆ. ನೀವು ನಾನು ಮಾಡ್ತೀನಿ, ನಾನು ಮಾಡೇ ಮಾಡ್ತೀನಿ, ಖಂಡಿತ ನಾನು ಯಶಸ್ಸನ್ನು ಕಾಣ್ತೀನಿ ಈ ವಿಷಯದಲ್ಲಿ ಅನ್ನುವಂತಹ ಒಂದು ಭರವಸೆ ನಿಮ್ಮ ಮೇಲೆ, ನಿಮಗೆ ಆತ್ಮವಿಶ್ವಾಸ, ನಂಬಿಕೆ ಅನ್ನೋದು ಜಾಸ್ತಿ ಆಗುತ್ತೆ. ಆ ಕಾರಣದಿಂದ ಒಳ್ಳೆಯ ನಿರ್ಧಾರಗಳನ್ನು ಕೈಗೊಳ್ಳಲು ಅನುಕೂಲವಾಗಿರುತ್ತದೆ. ಉದ್ಯೋಗಗಳಲ್ಲಿ ಕೆಲಸ ಮಾಡುವಂಥವರಿಗೆ ಈ ವರ್ಷ ತುಂಬ ಅನುಕೂಲವಾಗಿದೆ. ತಮ್ಮ ಆದಾಯದಲ್ಲಿ ಹೆಚ್ಚಳ ಅಂದರೆ ನಿಮ್ಮ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗಿರೋದಾಗಿರಲಿ, ಈ ಪ್ರಮೋಷನ್ ಆಗಿರೋದು, ಇಂತಹ ಶುಭ ವಿಷಯಗಳು ನೀವು ಉದ್ಯೋಗಗಳಲ್ಲಿ ನಡೆಯಲಿದೆ ಈ ವರ್ಷದಲ್ಲಿ. ಇನ್ನು ವ್ಯಾಪಾರಸ್ಥರಿಗೆ ಸಣ್ಣ ಪುಟ್ಟ ವ್ಯಾಪಾರಗಳು ಮಾಡಿಕೊಳ್ಳೋದು ಮೊದಲು ದೊಡ್ಡ ಮಟ್ಟದಲ್ಲಿ ವ್ಯಾಪಾರಗಳನ್ನು ಮಾಡುವಂತಹ ಎಲ್ಲ ತರಹದ ಜನರಿಗೆ ಈ ವರ್ಷದಲ್ಲಿ ಅತ್ಯದ್ಭುತವಾದ ಶುಭ ಫಲಗಳು
ಕಾಣಿಸ್ತಾ ಇದೆ, ಗೋಚಾರವಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಅಂಕಗಳು ಪಡೆದು ತಾವು ಅನ್ಕೊಂಡಿರುವಂತಹ ವಿದ್ಯಾಲಯಗಳಲ್ಲಿ ಸೀಟು ಪಡೆಯುವಂತಹ ಯೋಗ ಈ ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ. ಇನ್ನು ನೀವು ಮಾಡುವಂತಹ ವೃತ್ತಿಗಳಲ್ಲಿ ಕೆಲಸಗಳಲ್ಲಿ ತುಂಬ ಆಸಕ್ತಿಯನ್ನು ತೋರಿಸ್ತೀರಾ. ತುಂಬ ಕಷ್ಟಪಡಬೇಕು, ನಾವು ಮಾಡುವಂತಹ ಕಷ್ಟ ನಾವು ಮಾಡಬೇಕು, ಲಾಭ ನಷ್ಟ ಅನ್ನೋದು ದೇವ್ರಿಗೆ ಬಿಟ್ಟಿದ್ದು ಅಂತ ಈ ಆಧ್ಯಾತ್ಮಿಕ ವಿಷಯಗಳಲ್ಲಿ ದೇವರು ಇದ್ದಾರೆ, ಪಾಪ ಕರ್ಮ ಧರ್ಮ ಪುಣ್ಯ ಅನ್ನುವಂತಹ ವಿಷಯಗಳಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಆಗುತ್ತೆ ಈ ವರ್ಷದಲ್ಲಿ ಮೇಷರಾಶಿಯವರಿಗೆ. ಇಷ್ಟಪಟ್ರೇನೆ ಸಿಗುತ್ತೆ ನಮಗೆ, ಸುಮ್ಮನೆ ಕೂತ್ಕೊಂಡ್ರೆ ಯಾವುದು ಸಿಗಲ್ಲ, ಸುಮ್ಮನೆ ಕೂತ್ಕೊಂಡ್ರೆ ಇರೋದನ್ನು ಕರಗೋಗುತ್ತೆ ಅನ್ನುವಂತಹ ಒಂದು ಉದ್ದೇಶದಿಂದ ನೀವು ಕೆಲಸ ಮಾಡ್ತೀರಾ. ನಿಮ್ಮ ಜೊತೆಯಲ್ಲಿ ಇರೋರನ್ನ ಸ್ವಲ್ಪ ಅವರಲ್ಲಿ ಉತ್ತೇಜವನ್ನ ಸ್ಫೂರ್ತಿಯನ್ನು ತುಂಬಿಸಿ ಅವರಿಂದ ನಾವು ಕಷ್ಟ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಒಂದು ಪ್ರೋತ್ಸಾಹವನ್ನ ನೀವು ಈ ವರ್ಷದಲ್ಲಿ ಕೊಡ್ತೀರಾ. ನೀವು ಚೆನ್ನಾಗಿ ಕೆಲಸವನ್ನು ಮಾಡಿಸ್ಕೊಳ್ತೀರಾ. ಇನ್ನು ಶನಿ ವ್ಯಯಭಾವದಲ್ಲಿ 12ನೇ ಮನೆಯಲ್ಲಿ ಸಂಚರಿಸುವಂತಹ ಸಂದರ್ಭಗಳಲ್ಲಿ ನಿಮ್ಮ ಮುಖ್ಯವಾದಂತಹ ಆಸ್ತಿಗಳಲ್ಲಿ ಅಭಿವೃದ್ಧಿ ಕಾಣಿಸುತ್ತೆ. ಆಕಸ್ಮಿಕವಾಗಿ ಪಿತ್ರಾರ್ಜಿತದಿಂದ ಬರುವಂತಹ ಆಸ್ತಿ ಇಲ್ಲ ನೀವು ಆಲ್ರೆಡಿ ನೀವು ಸಂಪಾದನೆ ಮಾಡಿರುವಂತಹ ಆಸ್ತಿಯ ಬೆಲೆ ಜಾಸ್ತಿ ಆಗುತ್ತೆ. ನೀವು ಇನ್ ಕೇಸ್ ಏನಾದರೂ ಮಾರಬೇಕು ಅನ್ಕೊಂಡ್ರೆ, ಇಲ್ಲ ಅಂದ್ರೆ ಅವರೇ ಬಂದು ಕೇಳ್ತಾರೆ. ನೀವು ಕೊಂಡ್ಕೊಂಡಿರೋದಕ್ಕೂ ಈಗ ಕೇಳ್ತಾ ಇರೋದಕ್ಕೂ ತುಂಬಾ ಉನ್ನತ ಮಟ್ಟದಲ್ಲಿ ನಿಮಗೆ ಬೆಲೆ ಏರಿಕೆಯಾಗಿರುತ್ತದೆ. ಆ ಕಾರಣದಿಂದ ನಿಮ್ಮ ಆಸ್ತಿಗಳಿಗೆ ತುಂಬಾ ಬೇಡಿಕೆ ಇರುತ್ತೆ. ಅದು ನೀವು ಅದನ್ನ ಮಾರ್ತೀರಾ ಇಲ್ಲ ಇನ್ನೂ ಲಾಭ ಬರುತ್ತಾ ಅಂತ ಕಾಯ್ಕೊಂಡಿರ್ತೀರಾ ಅನ್ನೋದು ನಿಮ್ಮ ಅಭಿಪ್ರಾಯವಿರುತ್ತೆ. ಅದರಲ್ಲಿ ನಿಮ್ಮ ಮನೆಯವರು ಹೇಳ್ತಾರೆ ಇನ್ನ ರೇಟ್ ಬರುತ್ತೆ, ವೆಯ್ಟ್ ಮಾಡೋಣ ಅಂತ. ಆ ಕಾರಣದಿಂದ ನೀವು ನಿಮ್ಮ ನಿರ್ಧಾರಗಳನ್ನು ತಗೊಳ್ಳೋಕೆ ಮುಂಚೆ ಸ್ವಲ್ಪ ವಿಳಂಬವನ್ನು ಮಾಡ್ತೀರಾ. ಇನ್ನು ಈ ವರ್ಷದಲ್ಲಿ ವಾಹನ ಯೋಗ ಇದೆ. ವಾಹನಗಳನ್ನು ಕೊಳ್ಳುವುದಾಗಲಿ, ಇಲ್ಲ ಬೈಕ್ಗಳು ಇಲ್ಲ ಕಾರುಗಳು ಕೊಳ್ಳುವಂತಹ ಯೋಗ ಮೇಷರಾಶಿಯವರಿಗೆ ಇದೆ. ನೀವು ಯಾವುದೇ ನಿರ್ಧಾರವನ್ನು ತಗೊಳ್ಳಿ, 1-2 ಬಾರಿ ಯೋಚನೆ ಮಾಡಿ ತಗೊಳ್ತೀರಾ. ಆ ಕಾರಣದಿಂದ ನೀವು ತಗೊಂಡಿರುವಂತಹ ನಿರ್ಧಾರಗಳಿಂದ ಅನೇಕವಾದಂತಹ ಪ್ರಯೋಜನಗಳು ಇರುತ್ತೆ, ಉಪಯೋಗಗಳು ನಿಮ್ಮ ನಿರ್ಧಾರಗಳ ಮುಖಾಂತರ ಕಾಣ್ತೀರಾ. ಆದರೆ ರಾಶಿಯಲ್ಲಿ ಇರುವಂತಹ ಸ್ವಲ್ಪ ಜನರು ಕೆಟ್ಟ ಕೆಲಸಗಳಿಂದ, ಕೆಟ್ಟ ಆದಾಯ ಮಾರ್ಗಗಳಿಂದ ಧನಾರ್ಜನೆ ಮಾಡಬೇಕು. ಈ ಗ್ಯಾಮ್ಲಿಂಗ್ ಆಗಿರ್ಬೋದು, ಜೂಜ್ ಆಗಿರ್ಬೋದು, ರಮ್ಮಿ ಆಗಿರ್ಬೋದು, ಈ ಬೆಟ್ಟಿಂಗ್ ಆಗಿರ್ಬೋದು, ಇಂತಹ ಕೆಟ್ಟ ವ್ಯಸನ ಆಟಗಳಿಂದ ಧನಾರ್ಜನೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಂಥವರು ತುಂಬಾ ನೀವು ನೋಡಿ, ಈ ವರ್ಷ ನೀವು ಕಷ್ಟಪಟ್ಟು ದುಡಿಮೆ ಮಾಡಬೇಕಾಗಿರುತ್ತೆ. ನಿಮ್ಮ ಗ್ರಹಗಳು ಅಲ್ಲಿಗೆ ತೋರಿಸ್ತಾ ಇದೆ. ಆ ಕಾರಣದಿಂದ ನೀವು ಈ ತರ ಶಾರ್ಟ್ ಕಟ್ ಏನಾದ್ರೂ ಹುಡ್ಕೊಂಡ್ರೆ ತುಂಬಾ ಆಘಾತಕ್ಕೆ ಒಳಗಾಗ್ತೀರಾ. ತುಂಬಾ ಧನ ನಷ್ಟ ಉಂಟಾಗುವಂತಹ ಸಾಧ್ಯತೆ ಇದೆ. ಆ ಕಾರಣದಿಂದ ನೀವು ಇಂತಹ ದುರ್ವ್ಯಸನಗಳಿಗೆ, ದುಶ್ಚಟಗಳಿಗೆ ಎಷ್ಟು ದೂರ ಇದ್ರೆ ಈ ವರ್ಷ ಅಷ್ಟು ಒಳ್ಳೆಯದಾಗಿರುತ್ತೆ ಮೇಷರಾಶಿಯವರಿಗೆ. ಇನ್ನ ಶತ್ರುಗಳು ನಿಮ್ಮ ಗೆಲುವನ್ನ ನೋಡಿ, ನೀವು ಮೇಲ್ ಬರೋದನ್ನ ನೋಡಿ, ನೀವು ಕಷ್ಟಪಟ್ಟು ದುಡಿಯೋದನ್ನ ನೋಡಿ ಅದನ್ನ ಅರಗಿಸ್ಕೊಳ್ತಾ ಆಗ್ತಾ ಇರುವಂತಹ ಈ ಅಂತರ್ಗತ ಶತ್ರುಗಳು ಜಾಸ್ತಿ ಆಗ್ತಾರೆ. ನೀವು ಮನೆಗಳು ತಗೊಳ್ತೀರಾ, ವಾಹನಗಳು ತಗೊಳ್ತೀರಾ, ಈ ನರದೃಷ್ಟಿ ಅಂತಾರಲ್ವಾ, ಆ ಅಸೂಯದಿಂದ ದ್ವೇಷದಿಂದ ಹೊಸ ಶತ್ರುಗಳು ಉಂಟಾಕೊಳ್ತಾರೆ. ಅಂಥವರಿಂದ ನೀವು ಸ್ವಲ್ಪ ಹುಷಾರಾಗಿರ್ಬೇಕಾಗಿರುವಂತಹ ಸೂಚನೆ ಈ ವರ್ಷದಲ್ಲಿ ಕಾಣಿಸ್ತಾ ಇದೆ. ಇನ್ನು ಇದೇ ವರ್ಷದಲ್ಲಿ ನಿಮಗೆ 7.5 ಈ ಶನಿ ದೋಷ, ಶನಿ ಕಂಟಕ ಅನ್ನೋದು ಮೊದಲಾಗ್ತಾ ಇದೆ ಮಾರ್ಚ್ ತಿಂಗಳಿಂದ, ಮಾರ್ಚ್ 29ರಿಂದ. ಆದರೆ ಇದು ಮೊದಲನೇ ದಶೆ ಆಗಿರುತ್ತೆ, ಫಸ್ಟ್ ಸ್ಟೇಜ್ ಆಗಿರುವ ಕಾರಣದಿಂದ ನಿಮಗೆ ಅಷ್ಟೊಂದು ತೊಂದರೆಗಳು, ಪ್ರತಿಕೂಲ ಫಲಿತಗಳು ಇರುವುದಿಲ್ಲ. ಅದಕ್ಕಾಗಿ ಇದರ ಬಗ್ಗೆ ನೀವು ಯೋಚನೆ ಮಾಡುವಂತಹ ಅವಶ್ಯಕತೆ ಇರಲ್ಲ. ಆ ಕಾರಣದಿಂದ ನೀವು ಅನಾವಶ್ಯಕವಾಗಿ ಖರ್ಚುಗಳನ್ನು ಮಾಡ್ಕೋಕೆ ಹೋಗಬೇಡಿ. ಮುಂದಿನ ದಿನಗಳಲ್ಲಿ ನೀವು ಮಾಡುವಂತಹ ಕೆಲಸಗಳಲ್ಲಿ ವಿಳಂಬವಾಗುವುದು, ಇಲ್ಲ ಅನಾವಶ್ಯಕ ಖರ್ಚುಗಳು ಆಗಬಹುದು. ಆ ಕಾರಣದಿಂದ ನೀವು ಹೂಡಿಕೆ ಮಾಡುವುದನ್ನ, ಉಳಿತಾಯ ಮಾಡುವುದನ್ನ ಈಗಲಿಂದಲೇ ನೀವು ಅಭ್ಯಾಸ ಮಾಡಿಕೊಳ್ಳೋದು ಉತ್ತಮ. ಇನ್ನು ಈ ಡಿಸಿಪ್ಲಿನ್ಡ್ ಈ ವರ್ಷ ಅಂತ್ಯಕ್ಕೆ ಬರ್ತಾ ಬರ್ತಾ ಈ ಡಿಸೆಂಬರ್ ಜನವರಿ ಮಾಸದಲ್ಲಿ ನಿಮಗೆ ಯಾವ ತರ ಇರುತ್ತಂದ್ರೆ, ಬೀಜ ಮಾಸ ಈ ಆರಂಭದಲ್ಲಿ ನಿಮಗೆ ಸ್ವಲ್ಪ ನೀವು ಮಾಡುವಂತಹ ಕೆಲಸಗಳಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ.
ಡಿಸಿಪ್ಲಿನ್ ಕಮ್ಮಿ ಆಗುತ್ತೆ. ಅಂದರೆ ಹೋಗೋ ಕೆಲಸಕ್ಕೆ ಲೇಟಾಗಿ ಹೋಗೋದು, ಇಲ್ಲ ಅನಾವಶ್ಯಕವಾಗಿ ಸುಮ್ಮನೆ ಮಲ್ಕೊಂಡು ಲೀವ್ ಹಾಕೋದು, ಮಾಡುವಂತಹ ಕೆಲಸಗಳಲ್ಲಿ ಶ್ರದ್ಧೆ ಇಲ್ದಂಗೆ ಆಗೋದು, ಇಂತಹ ವಿಷಯಗಳು ನಿಮಗೆ ಈ ಶನಿಕಾಟದಿಂದ ಆಗುವುದಕ್ಕೆ ಕಾರಣವಾಗುತ್ತೆ. ಆ ಕಾರಣದಿಂದ ನೀವು ಸ್ವಲ್ಪ ನಿಮ್ಮ ಮಾಡುವಂತಹ ಕೆಲಸಗಳಲ್ಲಿ ನೀವು ಚುರುಕಾಗಿ ಉತ್ಸಾಹವಂತರಾಗಿರಬೇಕಾಗಿರುವಂತಹ ಇದೆ. ಇನ್ನು ಆರೋಗ್ಯ ವಿಷಯದಲ್ಲಿ ನಿಮ್ಮ ಆರೋಗ್ಯ ತುಂಬ ಕಾಳಜಿ ವಹಿಸಬೇಕಾಗಿರುತ್ತೆ. ಮುಖ್ಯವಾಗಿ ಕಣ್ಣಿನ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು, ದೃಷ್ಟಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಈ ವರ್ಷದ ಕೊನೆಯ ಭಾಗದಲ್ಲಿ ಕಾಣಿಸ್ಕೋಬಹುದು. ಇನ್ನು ನಿಮಗೆ ಡಿಸೆಂಬರ್ ಈ ವರ್ಷದ ಕೊನೆಯಲ್ಲಿ, ಈ ಹೇಳುವಂತಹ ವಿಶ್ವಾವಸು ವರ್ಷದ ಕೊನೆಯಲ್ಲಿ ವಿದೇಶಕ್ಕೆ ಹೋಗಬೇಕು ಅಂದ್ಕೊಂಡಿರುವಂತಹ ಅವರಿಗೆ ಉತ್ತಮ ಅವಕಾಶಗಳು ಹುಡುಕುತ್ತಾ ಬರುತ್ತೆ. ಅಲ್ಲಿ ಹೋಗಿ ವಿದ್ಯೆ ಕಲಿಬೇಕು, ಇಲ್ಲ ಉದ್ಯೋಗ ಮಾಡ್ಕೋಬೇಕು, ಇಲ್ಲ ಅಲ್ಲಿ ಹೋಗಿ ನೆಲೆಸಬೇಕು, ವ್ಯಾಪಾರವನ್ನು ಸ್ಟಾರ್ಟ್ ಮಾಡಬೇಕು ವಿದೇಶಗಳಲ್ಲಿ ಅನ್ನೋರಿಗೆ ಈ ವರ್ಷದ ಕೊನೆಯ ಭಾಗದಲ್ಲಿ ಅತ್ಯುತ್ತಮ ಫಲಗಳು ನಿಮಗೆ ಸಿಗ್ತಾ ಇದೆ. ಇನ್ನು ಒಟ್ಟಾಗಿ ನೋಡಿಕೊಂಡಿದ್ದರೆ ಈ ಜುಲೈ ಮತ್ತು ನವೆಂಬರ್ ಕಾರ್ತೀಕ ಮಾಸ ಮತ್ತು ಈ ಜುಲೈ ಮಾಸದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗುವಂತಹ ಸಾಧ್ಯತೆ ಇದೆ. ಈ 2 ತಿಂಗಳಲ್ಲಿ ನೀವು ನವೆಂಬರ್ ಮತ್ತು ಜುಲೈ ಈ ತಿಂಗಳಲ್ಲಿ ನೀವು ಆಂಜನೇಯ ಸ್ವಾಮಿನ ಆರಾಧನೆ ಮಾಡುವುದು ಅತ್ಯುತ್ತಮವಾಗಿರುತ್ತೆ. ಆಂಜನೇಯ ಸ್ವಾಮಿನ ಆರಾಧನೆ ಮಾಡಿಕೊಳ್ಳಿ ಮತ್ತು ಶನಿದೇವರನ್ನ, ಶನಿ ಭಗವಂತನ ನೀವು ಆರಾಧನೆ ಮಾಡಿಕೊಳ್ಳಿ. ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯ ಮಾಲೆಯನ್ನು ಅಲಂಕರಿಸಿ ನೀವು 11 ಪ್ರದಕ್ಷಿಣೆಗಳನ್ನು ಮಾಡಿ, ಅದೇ ಥರ ಶನಿಗೆ ತೈಲಾಭಿಷೇಕವನ್ನು ಮಾಡಿದರೆ ಎಳ್ಳೆಹಣ್ಣಿನಿಂದ ದೀಪವನ್ನು ಹಚ್ಚುವುದರಿಂದ ಈ ತಿಂಗಳಲ್ಲಿ ನಿಮಗೆ ಬರುವಂತಹ ಅನಾರೋಗ್ಯ ಸಮಸ್ಯೆಗಳಿಂದ ನೀವು ಪಾರಾಗಬಹುದು. ಇನ್ನು ಮಿಥುನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ನಿಮಗೆ ಸ್ವಲ್ಪ ಸೋಂಬೇರಿತನ, ಬೇಜವಾಬ್ದಾರಿತನ ಅನ್ನೋದು ಬರುತ್ತೆ. ಸಾಕಷ್ಟು ನಿದ್ದೆ ಬರುತ್ತೆ. ಕೆಲಸ ಮಾಡುವಂತಹ ಸಮಯಗಳಲ್ಲಿ, ಯಾವುದಾದ್ರೂ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತಹ ಸಮಯಗಳಲ್ಲಿ ನಿಮ್ಮ ನಿದ್ರೆ ಬರುವುದು, ಆತಂಕ ಮಾಡುವುದು, ನಿದ್ರಕ್ಕೆ ಒಳಗಾಗುವುದು, ನೀವು ಮಾಡುವಂತಹ ಕೆಲಸಗಳನ್ನು ಪೋಸ್ಟ್ಪೋನ್ ಮಾಡುವುದು, ಅಂತಹ ಈ ದೈಹಿಕ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಉಂಟಾಗಬಹುದು. ಮತ್ತು ಮುಖ್ಯವಾಗಿ ನಿಮ್ಮ ಕೋಪ ಆವೇಶವನ್ನು, ಕೋಪವನ್ನು ಕಡಿತದಲ್ಲಿ ಇಟ್ಕೋಬೇಕಾಗಿರುತ್ತೆ, ಕಂಟ್ರೋಲಲ್ಲಿ ಇಟ್ಕೋಬೇಕಾಗಿರುತ್ತೆ. ಯಾಕಂದರೆ ನೀವು ಕೆಲಸ ಮಾಡುವಂತಹ ಪ್ರದೇಶಗಳಲ್ಲಾಗಿರ್ಬೋದು, ನಿಮ್ಮ ಕುಟುಂಬದಲ್ಲಾಗಿರ್ಬೋದು, ನಿಮ್ಮ ಬರುವಂತಹ ಈ ಕೋಪ ಆವೇಶದಿಂದ ಕೆಲವಷ್ಟು ಮನಸ್ಪರ್ಧೆಗಳು ಮತ್ತು ವಿವಾದಗಳು ಆಗುವಂತಹ ಸಂಭವತೆ ಇದೆ. ಆ ಕಾರಣದಿಂದ ನೀವು ಉತ್ತಮವಾಗಿ ಎಲ್ಲರೊಂದಿಗೆ ಮಿತ್ರತ್ವವನ್ನು ಮಾಡ್ಕೋಬೇಕು. ಆದ್ದರಿಂದ ನಿಮಗೆ ಮಿತ್ರರೊಡನೆ ಮತ್ತು ನಿಮ್ಮ ಕುಟುಂಬದರೊಡನೆ ನೀವು ಮಾಡುವಂತಹ ಕೆಲಸಗಳಲ್ಲಿ ಪೂರ್ತಿ ಸಹಕಾರವನ್ನು ಪಡೆದು ನೀವು ಕೈಗೊಂಡಿರುವಂತಹ ವಿಷಯಗಳಲ್ಲಿ ಅಧಿಕ ಯಶಸ್ಸನ್ನು ಕಾಣಬಹುದು. ಇನ್ನು ಸಂತಾನ ಇಲ್ದಿರೋರಿಗೆ, ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರೋರಿಗೆ ಈ ವರ್ಷದಲ್ಲಿ ಉತ್ತಮ ಸಂತಾನ ಪ್ರಾಪ್ತಿ ಅನ್ನೋದು ಕಾಣಿಸ್ತಾ ಇದೆ. ಇನ್ನು ಡಿಸೆಂಬರ್ ತಿಂಗಳಲ್ಲಿ ನಾನು ಹೇಳಿರೋದಿನ ಇದಕ್ಕೆ ಮುಂಚೆ ಸ್ವಲ್ಪ ವಿವಾದಗಳು ಆಗಬಹುದು. ನಿಮ್ಮ ಸ್ನೇಹಿತರೊಡನೆ, ಈಗ ಎಲ್ಲ ಮನೆಯವರೊಡನೆ ಸ್ವಲ್ಪ ಮಾತು ಬೆಳೆದು ಸ್ವಲ್ಪ ವಾಗ್ವಿವಾದಗಳು ಆಗುವಂತಹ ಸಾಧ್ಯತೆ ಇದೆ. ಮತ್ತು ಈ ಕೆಟ್ಟ ಜನರ ಸಹವಾಸ ಅನ್ನುವುದು ನಿಮ್ಮ ದಾರಿನ, ನಿಮ್ಮ ದಿಕ್ಕನ್ನು ತಪ್ಪಿಸುತ್ತೆ. ಈ ವರ್ಷದಲ್ಲಿ ನೀವು ದುಷ್ಟರಿಗೆ, ಕೆಟ್ಟ ಇರುವಂಥವರಿಗೆ ನೀವು ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯ ಶುಭ ಫಲಗಳು ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ನಿಮಗೆ ಗೋಚರವಾಗುತ್ತೆ, ನಿಮಗೆ ಒಳ್ಳೆಯ ಯಶಸ್ಸನ್ನು ತಂದುಕೊಡುತ್ತೆ ಅಂತ ಹೇಳ್ತಾ, ಈ ಹೊಸ ವರ್ಷವು ನಿಮಗೆ ಅನೇಕವಾದಂತಹ ಶುಭ ಫಲಿತಗಳು ಮತ್ತು ಸಿರಿ ಸೌಭಾಗ್ಯಗಳು ಕೊಡಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಮುಖಾಂತರ ಮತ್ತೊಂದು ರಾಶಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತೋ, ಸಮಸ್ತ ಸನ್ಮಂಗಳಾನಿ ಭವಂತೋ. ಜೈ ಶ್ರೀರಾಮ್.